ಮಾಡ್ಕೊಂಡ್ ತಿನ್ನಕ್ 100 ದಾರಿ ಅದಾವ್ ಸರ್. ಮಾಡ್ಬೇಕ್ ಸರ್. ಯಾಕಂದ್ರೆ ಈಗ ನಮ್ ಮಂದಿಗೆ ಏನ್ ಬೇಕು ಸರ್, ಬಿಸಿಲೊಳಗ್ ದುಡ್ಯಾಕ್ ಒಲ್ಲೆ ಅಂತಾರ ಸರ್. ಹಂಗಂದ್ರೆ ಹೆಂಗ್ ಆಕೇತ್ ಸರ್ ನೀವ್ ಹೇಳ್ರಿ. ಯಾಕಂದ್ರೆ ನಾವ್ ಯಾವಾಗ ಹೊಲ ಮನಿ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಬಿಸಿಲೊಳಗ್ ಸುಡ್ಬೇಕಾಗ್ತೈತಿ ಸರ್, ಮಳ್ಯಾಗ ನೆನಿಬೇಕಾಗ್ತದ, ಥಂಡ್ಯಾಗ ನಡಗ್ಬೇಕಾಕೈತಿ. ಇವತ್ ಲೇಬರ್ ಹೋದ್ರು ಹೆಂಡಿ ಕಸ ಬಳಕ್ ರೆಡಿ ಇರ್ಬೇಕು ಸರ್. ನಾವು ಲೇಬರ್ ಹೋದ್ರು ನೀರ್ ಹಾಕಕ್ ರೆಡಿ ಇರ್ಬೇಕು ಸರ್. ಲೇಬರ್ ಹೋದ್ರು ಎಣ್ಣೆ ಔಷಧ ಗೊಬ್ಬರ ನಾವ್ ಮಾಡ್ಕೊಳಕ್ ಕಲಿಬೇಕು ಸರ್. ನಾನ್ ಅದನ್ನೇ ಕಲ್ತಿದ್ದೀನಿ ಸರ್. ಯಾಕಂದ್ರೆ ಎಲ್ಲ ನಮಸ್ಕಾರಪ್ಪ ರೈತ ಮಂದಿಗೆಲ್ಲ. ಇವತ್ತಿನ ದಿವಸ ನಾವು ಅರಿಶಿನ ಹಚ್ಚಿ 52 ದಿನ ಆಯ್ತ್ರಿ. ಅದಕ್ಕ ಮರಿ ಹೊಡಿ ಸಲುವಾಗಿ ಮತ್ತು ಬೆಳವಣಿಗೆ ಆಗೋ ಸಲುವಾಗಿ ಔಷಧಗಳನ್ನು ಬಿಡಾತದು. ಯಾವ ಔಷಧ ಬಿಡಾತವ ನಾವು ನೋಡೋಣ ಬನ್ನಿ. ಇದು ಸುರಕ್ಷಾ ಅಂತ, ಇದು ಹುಮಿಕ್ ಆಸಿಡ್, ಇದು ಇನ್ಗ್ರೋ ಅಂತ, ಲಿಪಾನ್ ಡಿಎಫ್ ಅಂತ, ವ್ಯಾಮ್ ಕೇರು ಮತ್ತು ಕ್ರೋಕೇರ್, ಇವು ಎಲ್ಲ ಔಷಧಗಳನ್ನು ಡ್ರಿಪ್ ಮುಖಾಂತರ ಬಿಡ್ತಾ ಇದ್ದೀವಿ. ಈ ಎಲ್ಲಾ ಔಷಧಗಳು ನೋಡ್ರಿ ಒಂದು ಕಿಟ್ನ್ಯಾಗ ಸಿಗ್ತಾವು. ಆ ಕಿಟ್ ಯಾವ್ದಂದ್ರ ಇಲ್ಲಿ ನೋಡ್ಬೋದು ನೀವು. ಇದ ನೋಡ್ರಿ ಅದ ಕಿಟ್. ಇದ್ರ ರಿಸಲ್ಟ್ ಯಾವ ತರ ಬರ್ತೈತೆ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ನೋಡೋಣ. ನಮಸ್ಕಾರ.